ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಕಾಲ್ ತೋರ್ಸು. ನಿನ್ ಕಾಲ್ ಗೆಜ್ಜೆ ಘಲ್ ಘಲ್ ಅಂತಿದ್ಯಲ್ಲ, ಅದನ್ನ ನೋಡ್ಬೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕೂತ್ಕೋ. ಅದನ್ನ ಯಾರು ಕೊಡ್ಸಿದ್ರು? ನೀನೇ ತಗೊಂಡ್ಯಾ? ಗೌತಮ್ ಅವ್ರು ತಂದ್ಕೊಟ್ರು. ನಮ್ ಗುಂಡು ಕೊಡ್ಸಿದ್ದ? ಅದಕ್ಕೆ ಸೌಂಡ್ ಬಹಳ ಇದೆ. ಪರವಾಗಿಲ್ವೇ? ನಮ್ ಗುಂಡು ಬಹಳ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದ್ದಾನೆ. ಅದ್ ಸರಿ, ನಮ್ ಗುಂಡು ನಿನ್ನ ಕಾಲ್ಗೆ ಗೆಜ್ಜೆನ ಉಡುಗೊರೆಯಾಗಿ ಕೊಡ್ಸಿದ್ದಾನೆ. ನೀನು ನಮ್ಮ ಗುಂಡುಗೆ ಏನ್ ಉಡುಗೊರೆ ಕೊಡ್ತೀಯಾ? ಯಾಕಜ್ಜಿ? ಅಯ್ಯೋ ಶಿವನೇ, ಇದೇನಮ್ಮ ಹೇಗೆ ಕೇಳ್ತಿದ್ಯಾ? ನಾಡಿದ್ದು ನಮ್ಮ ಗುಂಡು ಹುಟ್ಟದಬ್ಬ ಅಲ್ವಾ? ಹೌದಾ? ಅವ್ರು ಹುಟ್ಟದಬ್ಬನ? ಹೋ ಕಣಮ್ಮ. ಎಲ್ರೂ ತಮ್ಮ ಗಂಡನ ಹುಟ್ಟದಬ್ಬ ಯಾವಾಗ ಬರುತ್ತೆ ಅಂತ ಕಾಯ್ತಿರ್ತಾರೆ. ನೀನು ಅವನು ಹುಟ್ಟದಬ್ಬನೇ ಮರ್ತು ಬಿಟ್ಟಿದ್ಯಲ್ಲ. ಅಲ್ಲ ಅಜ್ಜಿ, ಅದು ನೆನ್ಪಿತ್ತು, ಆದ್ರೆ ಸಡನ್ ಆಗಿ ನೆನಪಾಗ್ಲಿಲ್ಲ. ಪರವಾಗಿಲ್ಲ ಬಿಡು, ಬಾಯಿ ಮಾತ್ಕಾಗಂದೆ. ಪ್ರೀತಿ ಅನ್ನೋದು ಮನಸ್ಸಿನಲ್ಲಿದ್ರೆ ಸಾಕು. ಅದನ್ನೆಲ್ಲ ಬೇರೆ ಬೇರೆ ರೀತಿ ತೋರ್ಸ್ಕೊಳ್ಳೋದು ಬೇಕಾಗಿಲ್ಲ. ಕಳ್ಳಿ, ನಿನ್ನ ಗುಂಡಪ್ಪನ ಪ್ರೀತಿ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಜ್ಜಿ, ನಾವೊಂದು ಕೆಲಸ ಮಾಡೋಣ. ಗೌತಮ್ ಅವ್ರ ಬರ್ತ್ಡೇಗೋಸ್ಕರ ಅವ್ರಿಗೆ ಗೊತ್ತಿಲ್ದೇನೆ ನಾವು ಸೀಕ್ರೆಟ್ ಆಗಿ ಏನಾದ್ರು ಪ್ಲಾನ್ ಮಾಡೋಣ. ಟಾಪ್ ಸೀಕ್ರೆಟ್. ಮಲ್ಲಿ, ನೀನು ಅಷ್ಟೇ ಯಾರಿಗೂ ಹೇಳಕ್ ಹೋಗ್ಬೇಡ. ಸರಿ ಟೀಚರ್, ನಾನು ಯಾರಿಗೂ ಹೇಳಕ್ಕಿಲ್ಲ. ಏನು ಆಡ್ಕೋತಿದ್ಯಾ? ಪನಿಷ್ಮೆಂಟ್ ಕೊಟ್ಬಿಡ್ತೀನಿ. ಸರಿ ಅಜ್ಜಿ, ನಾನು ಅವ್ರಿಗೆ ಏನ್ ಗಿಫ್ಟ್ ಕೊಡೋದು ಅನ್ನೋದು ಯೋಚನೆ ಮಾಡ್ತೀನಿ. ಸರಿ ಸರಿ, ಒಳ್ಳೆ ಗಿಫ್ಟೇ ತಗೊಂಡ್ ಬಾ. ಅದನ್ನ ನೋಡಿದ ತಕ್ಷಣ ನಮ್ಮ ಗುಂಡು ಕಳೆದೋಗ್ಬಿಡ್ಬೇಕು. ಅದಕ್ಕೆ ತಂಗಿ, ಅಲ್ಲಿ ನಂಬರ್ 10 ಕಾಣಿಸ್ತಾ ಇದೆಯಾ? ಅದಕ್ಕೆ ಕರೆಕ್ಟಾಗಿ ಗುರಿ ಇಟ್ಟು ಹೊಡಿಬೇಕು. ಓಕೆನಾ? ಆಗುತ್ತಾ? 100% ಆಗುತ್ತೆ. ಟ್ರೈ ಮಾಡಿ. ಇಟ್ಸ್ ಓಕೆ, ಒನ್ ಮೋರ್ ಟ್ರೈ ಮಾಡಿ. ಇರಿ, ನಿಮ್ಗೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.